ಎಲ್ಲ ಎಲ್ಲ ಕ್ಲೀನಾಗಿ ಅಲ್ಲೇ ಮಾಡಿಕೊಡೋವಂಥದ್ದು ಬಿಸಿ ಬಿಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತಿಂದಿದ್ದೀವಿ, ಮತ್ತೆ ಬಂದಿದ್ದೀವಿ. ಇವಾಗ 2 ಒಬ್ಬಿಟ್ಟು ಕೊಟ್ಟಿದ್ದಾರೆ, ಒಂದು ಕಾಯಿ ಒಂದು. ಹಲೋ ಗೈಸ್, ಇವತ್ತು ನಾವು ಏನಂತಂದರೆ ಮೈಸೂರಲ್ಲಿ ಹೋಳಿಗೆ ಮನೆ ಅಂತ ಒಬ್ಬಿಟ್ಟು ಎಲ್ಲರೂ ಗೊತ್ತಿರುತ್ತೆ, ಮನೆ ಹೋಳಿಗೆ. ಇಲ್ಲಿ ಎಲ್ಲ ಥರ ಸಿಹಿ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಾವು ಅಂದಿವಿ ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋ ತಿಂದು ಟೇಸ್ಟ್ನ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ, ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ತುಂಬ ಟೈಮು ಮನೆಗೆಲ್ಲ ತೊಗೊಂಡೋಗಿದ್ವಿ, ತುಂಬ ಚೆನ್ನಾಗಿದೆ. ಇವಾಗೂ ಕೂಡ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇದು ನಿಮಗೆ ಕುವೆಂಪು ನಗರ ಹತ್ರ ಬರುತ್ತೆ, ಅಜಯ್ ಭಂಡಾರ್, ವಿಜಯ ಬ್ಯಾಂಕ್ ಸರ್ಕಲ್, ವಿಶ್ವಮಾನವ ಡಬಲ್ ರೋಡ್. ಹೌದು. ಯಾಕೆ ಅವ್ರು ಸಾಕೋಟೆ ಅವ್ರು ಸಾಕ ನಾಯಿ ಮಾಡಿ ಅವ್ರು ಸ್ವಲ್ಪ ಮಿಸ್ಟೇಕ್ ಆಯ್ತು ಅವ್ರದ್ದೇನೆ. ನೋಡಿ, ಇವಾಗ ನಾವು ಹೋಳಿಗೆ ಮನೆ ಹತ್ರ ಇದ್ದೀವಿ. ಇಲ್ಲಿ ನಿಮ್ಗೆ ಎಲ್ಲ ಥರ ಸಿಹಿ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಎಲ್ಲ ಬಿಸಿ ಬಿಸಿ ಅಲ್ಲೇ ಮಾಡ್ಕೊಡ್ತಾರಲ್ವ ಅನ್ನೋದು. ಇಲ್ಲೇ ಜಾಗ ಆಯ್ತಲ್ಲ, ಹಾಕೋ. ಬೆಂಡ್ ಆಗಿದೆ ಗಾಡಿ, ಸೆಂಟ್ರ್ ಸ್ಟ್ಯಾಂಡ್ ಹಾಕು. ಬೆಂಡ್ ಆಗಿದೆ. ನಮ್ಮ ಹುಡುಗ ಪಾರ್ಕಿಂಗ್ ಹಾಕೋಕ್ಕೆ ಯೋಚನೆ ಮಾಡ್ತಾವನೆ, ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ. ನೋಡ್ತಾ ಇದ್ದೀರಲ್ಲ, ಹೋಳಿಗೆ ಮನೆ, ಕುರುಕ್ ತಿಂಡಿ ಹೋಳಿಗೆ ಮನೆ ಅಂತ. ಬಟ್ ನಿಮ್ಗೆ ಎಲ್ಲ ರೀತಿಯಲ್ಲಿ ಸ್ವೀಟ್ಗಳು ಬೇಳೆ ಒಂದು ಇದೊಂದು ತಗೊಳ್ಳ, ಬೇಳೆಕಾಯಿ, ಬೇಳೆ ಒಂದು ಕಾಯಿ ಒಂದು ತಗೋತೀವಿ ಇವತ್ತು. ಬಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬಟ್ ಇಲ್ಲೆಲ್ಲ ನಿಮಗೆ ನೋಡ್ತಿದ್ದೀರಲ್ಲ, ಇದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕಾದ್ರೆ ತೊಗೊಂಡೋಗ್ಬೋದು. ಸ್ಪಾಟಲ್ಲೇ ಮಾಡಿ ಬಿಸಿ ಬಿಸಿಯಾಗಿ ಕೊಡೋದು ಒಬ್ಬಿಟ್ಟೆಲ್ಲ ಅವರು. ನೋಡ್ತಾ ಇದ್ದೀರಲ್ಲ, ಎಲ್ಲ ರೀತಿಯ ಸಿಹಿ ತಿಂಡಿಗಳು ನಿಮ್ಗೆ ಸಿಗುತ್ತೆ. ಕಜ್ಜಾಯ ಅಂತ ಹಿಡಿದು ಪ್ರತಿಯೊಂದು ಸಿಹಿ ಮತ್ತು ಖಾರ ತಿಂಡಿಗಳು ಕೂಡ ಎಲ್ಲ ನಿಮಗೆ ಅವೈಲೇಬಲ್. ಬೇಳೆ ಒಂದು ಕಾಯಿ. ನಮ್ಮ ಹುಡುಗ ಕೌಂಟ್ರಲ್ಲಿದ್ದಾನೆ ತೊಗೊಳಕ್ಕೆ. ಎಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಪ್ಯಾಕೆಟ್. ಯಾರಾದರೂ ಆರ್ಡ್ರ್ ಕೊಟ್ಟರೆ ನಿಮ್ಗೆ ಅಲ್ಲೇ ಸ್ಪಾಟಲ್ಲಿ ಸಿಗುತ್ತೆ. ಮತ್ತು ಒಬ್ಬಿಟ್ಟು ಯಾವುದೇ ತಗೊಳ್ಳಿ, ಸ್ಪಾಟಲ್ಲಿ ನಿಮಗೆ ಮಾಡಿಕೊಡ್ತಾರೆ ಒಬ್ಬಿಟ್ಟು. ಯಾವುದೇ ತೊಗೊಂಡಿರೋದು ಇವಾಗ? ಬೇಳೆ ಒಂದು ಕಾಯಿ. ಬೇಳೆ ಒಂದು ಕಾಯಿ ಗೂಗಲ್ ಪೇ ಮಾಡಲ? ಎಷ್ಟು? 55. ಇದು ಬೇಳೆಕಾಯಿ 2 ಸೇರಾ? 55 ರೂಪಾಯಿ. ಓಕೆ, ಇದು 55 ರೂಪಾಯಿ ಟೋಟಲ್. ನಿಮಗೆ ಒಂದು ಬೇಳೆ ಒಬ್ಬಿಟ್ಟು ತೊಗೊಂಡಿದ್ದೀವಿ, ಒಂದು ಕಾಯಿ ಒಬ್ಬಿಟ್ಟು ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಮಾಡಿಕೊಡೋದು, ಸ್ಪಾಟಲ್ಲೇ ಮಾಡಿಕೊಡೋವಂಥದ್ದು. ಮಾಡಿಟ್ಟಿರಲ್ಲ, ಸ್ಪಾಟಲ್ಲೇ ಮಾಡಿ ಆಗಿದೆ 55. ಎಲ್ಲಿದು? ಅಲ್ಲಿ ಇಸ್ಕೊಬೇಕು, ಅಲ್ಲಿ ಸ್ಪಾಟಲ್ಲಿ. ಇನ್ನೇನು ತೊಗೋಬೇಕು? ಅಷ್ಟೇನಿಲ್ಲ. ಸ್ಪಾಟಲ್ಲೇ ನಿಮ್ಗೆ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಏನು ನೋಡ್ತಾ ಇದ್ರೆ ಎಲ್ಲ ನಿಮಗೆ ಬಾಕ್ಸ್ ಟೈಪು ಸಿಹಿ ಖಾರ ಎಲ್ಲ ಬರುತ್ತೆ. ಬೇಳೆ ಒಂದು ಕಾಯಿ ಹೋಳಿಗೆ ಎಲ್ಲ ಇದೆ. ಬೇಳೆ ಒಂದು ಕಾಯಿ ನೋಡ್ರಿ, ಆರ್ಡ್ರ್ ಕೊಟ್ಟಿದ್ದೀವಿ 2. 24, 29. ಏನು? ಬೇಳೆ 24, ಕಾಯಿ ಒಬ್ಬಟ್ಟು 29, 28, 29 ರೂಪಾಯಿ. ಹೌದು. ನೋಡಿ, ಇಲ್ಲಿ GST ಎಲ್ಲ ಸೇರಿ ಹಾಕಿದ್ದಾರೆ. ವಿನಾಯಕ ಮಹಿಳೆಯರು ಹೋಗಿದ್ವಲ್ಲ, GST ಸಪ್ರೇಟ್ ಬರ್ದಿದ್ರು. ಎಲ್ಲ ಸೇರಿ 55 ರೂಪಾಯಿನಾ? ಇನ್ನೊಂದು ಬೇರೆ ಊರು ಹೋಗ್ತೀವಿ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಕ್ಲೀನಾಗಿ ಅಲ್ಲೇ ಮಾಡಿಕೊಡೋವಂಥದ್ದು. ಬಿಸಿ ಬಿಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತಿಂದಿದ್ದೀವಿ, ಮತ್ತೆ ಬಂದಿದ್ದೀವಿ. ನೀವೇನಾದರೂ ಹೋಳಿಗೆ ತೊಗೋಬೇಕು, ಚೆನ್ನಾಗಿರಬೇಕು, ಬಿಸಿ ಬಿಸಿಯಾಗಿರಬೇಕು ಅಂತಂದರೆ ಎಲ್ಲಿ ಬರಬೇಕಾ? ಭಾಸ್ಕರ್ ಹೋಳಿಗೆ ಮನೆ. ಭಾಸ್ಕರ್ ಹೋಳಿಗೆ ಮನೆ, ಕುವೆಂಪು ನಗರ, ವಿಜಯ ಬ್ಯಾಂಕ್ ಸರ್ಕಲ್. ಬಟ್ ಫುಲ್ ಫೇಮಸ್ ಇದು. ಯಾರಾದರೂ ಸಿಹಿ ತಿಂಡಿ, ಖಾರ ತಿಂಡಿ ಎಲ್ಲ ತೊಗೋಬೇಕು ಅಂದರೆ ಇಲ್ಲಿ ಬಂದರೆ ಒಳ್ಳೆ ಟೇಸ್ಟಿಯಾಗಿ, ಬಿಸಿ ಬಿಸಿಯಾಗಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಈ ಹೋಟೆಲ್ಲು. ಹೋಟೆಲಲ್ಲ, ಸಾರಿ, ಇವ್ರದ್ದು ಬ್ರಾಂಚ್ ಎಷ್ಟಿದೆ ಇವ್ರದ್ದು? ಇದೊಂದೇ ಬ್ರಾಂಚ್ ಇದೇನು? ಐತೆ, ಅರಸೂರು ರೋಡ್ ಕಾರ್ನಲ್ಲಿ ಒಂದು ಐತೆ. ನಮ್ಮ ಪ್ರಕಾರ ವಿಜಯನಗರ ಹತ್ರ ಒಂದು ಇರಬೇಕು. 2-3 ಇದೆ. ಐತೆ, ಎಷ್ಟು ಸುಮಾರು ಐತೆ ಗೊತ್ತಿಲ್ಲ ನಮಗೆ. ಅರಸೂರು ರೋಡ್ ಕಾರ್ನಲ್ಲಿ ಒಂದು ಐತೆ. ಆರ್ಡ್ರ್ ಕೊಟ್ಟಿದ್ದೀವಿ, ತೆಗೆದ್ಮೇಲೆ ರೆಡಿ ಆಗ್ತಾಯಿದೆ. ಬೇಳೆ ಒಬ್ಬಿಟ್ಟೊಂದು, ಕಾಯಿ ಒಬ್ಬಿಟ್ಟೊಂದು. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಕಜ್ಜಾಯ ಒಂದಿದೆ, ಕಡುಬು ಥರ ಒಂದಿದೆ, ಮತ್ತು ಮೈಸೂರು ಪಾಕು, ಲಡ್ಡು,
ವೆರೈಟಿ ಆಗಿದೆ ಸ್ವೀಟ್ಗಳು, ಯಾವ್ದು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಅಲ್ಲಿ ಮಿಕ್ಸರಲ್ಲಿ ಕೂಡ ನೋಡ್ಬೋದು, ಸಾಲ್ಟು, ಖಾರ, ಚಕ್ಲಿ ಎಲ್ಲ ಥರ ನಿಮಗೆ ಇಲ್ಲಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ಮೈಸೂರಲ್ಲಿ ಯಾರ್ಯಾರು ಇಲ್ಲೆಲ್ಲ ತಿಂದಿದ್ದೀರಾ ಒಬ್ಬಟ್ಟು ಪ್ರತಿಯೊಂದು ಐಟಮು, ಇಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇವಾಗ 2 ಒಬ್ಬಿಟ್ಟು ಕೊಟ್ಟಿದ್ದಾರೆ, ತುಪ್ಪ ಕೊಟ್ಟಿದ್ದಾರೆ, ಒಂದು ಕಾಯಿ, ಒಂದು ಬೇಳೆ ಒಬ್ಬಿಟ್ಟು ರೆಡಿ ಇದೆ. ಬಿಸಿ 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 ಕಣ. ಎರಡು ಟೇಸ್ಟ್ ನೋಡೋಣ, ಬಿಸಿಯಾಗಿ. ಬಿಸಿ ಫುಲ್ಲು. ಕಾಯಿ ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಈ ಕಡೆ ಅಡುಗೆ ಮಾಡ್ಕೊಳ್ಳೋ ವಿಡಿಯೋ ಅಷ್ಟು ನಾವು ಮಾಡ್ತಾ ಇದ್ದೀವಿ. ಯಾವುದು ಬೇಳೆ ಒಬ್ಬಿಟ್ಟ ಫುಲ್ ಬಿಸಿ ಇದೆ. ಈಗ ಮಾಡ್ಕೊಟ್ಟಿರೋದೆಲ್ಲ ಬಿಸಿ ಇದೆ. ಹೌದು ನೋಡಿ, ಮುಟ್ಟಕ್ಕೆ ಆಯ್ತಿಲ್ಲ ಗೈಸ್, ಫುಲ್ಲು ಬಿಸಿ. ಅಷ್ಟೊಂದು ಬಿಸಿ ಐತೇನೋ? ಹಾಂ, ಬಿಸಿ ಆಯ್ತಾ? ಮುಟ್ಟಕ್ಕೆ ಆಯ್ತಲ್ವೋ? ಅಪ್ಪ, ಅವ್ನು ಮುಡ್ಕೊಟ್ಬಿಡ, ನಾನು ತಿನ್ಕೊಬಿಡ್ತೀನಿ. ಅದಕ್ಕೆ ಟೇಸ್ಟ್ ನೋಡೋಣ. ನಾ ಮುಡಿದ್ರೆ ಎಲ್ಲ ಅವ್ನು ತಿಂತಾವನು. ಎಲ್ಲಾದ್ರೂ ಹಂಗೆ ಅಲ್ವಾ? ಆಯ್ತು. ಯಾರಿಗೆ ಮನೇಲಿ ಮಾಡೋಕ್ಕಾಗಲ್ಲ ಒಬ್ಬಟ್ಟನ್ನ, ಈ ಯುಗಾದಿ ಹಬ್ಬ ನಮ್ಮ ಯುಗಾದಿ ಹಬ್ಬ ದೀಪಾವಳಿ ಒಬ್ಬಟ್ಟು ಮಾಡೋದು ಜಾಸ್ತಿ. ಅಂಥವ್ರು ಬಂದು ಇಲ್ಲಿ ತೊಗೊಂಡು ಹೊರಟೋಗ್ಬಿಟ್ರೆ ಮನೆಗೆ ಖುಷಿ ಆಗ್ಬಿಡ್ತಾರೆ. ನೀವು ಅಷ್ಟೇ, ಗೊತ್ತಿಲ್ಲದೆ ಮನೆಗೆ ತೊಗೊಂಡೋಗ್ಬಿಡಿ, ತುಂಬಾ ಖುಷಿಯಾಗಿ ತಿಂತಾರೆ. ಬಟ್ ಹೊರ್ತು ಪ್ರೈಸ್ಗೆ 55 ರೂಪಾಯಿಗೆ 2 ಹೊರ್ತು. ಅದು ಬಿಸಿ ಅಲ್ಲೇ ಮಾಡ್ಕೊಡ್ತಾರೆ. ನಾನು ಇದು ಕಾಯಿ ಒಬ್ಬಿಟ್ಟು ಟೇಸ್ಟ್ ಮಾಡ್ತೀನಿ, ಅದು ಚೆನ್ನಾಗಿದೆ. ಕಾಯಿ ಒಬ್ಬಿಟ್ಟು ಇಷ್ಟ, ಅದು ಕೂಡ ಟೇಸ್ಟ್ ಮಾಡ್ತೀನಿ. ತುಪ್ಪ ಹಚ್ಕೊಂಡು ತಿಂತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ, ತುಪ್ಪ ಹಚ್ಕೊಂಡು ತಿಂತಾಯಿದ್ದೀನಿ ಕಾಯಿ ಒಬ್ಬಿಟ್ಟು. ಸಖತ್ತಾಗಿದ್ದು. ನನಗೆ ಬೇಳೆ ಒಬ್ಬಿಟ್ಟಕ್ಕಿಂತ ಕಾಯಿ ಒಬ್ಬಿಟ್ಟು ತುಂಬ ಇಷ್ಟ. ಆಯ್ತು, ತುಂಬ ಚೆನ್ನಾಗಿದೆ. ನಾನು ಕಾಯಿ ಬಿಟ್ಟು ಟೇಸ್ಟ್ ಮಾಡ್ತೀನಿ. ನನಗೆ ಏನೋಡ ಬಿಸಿ. ಈ ಕಾಡು ಮಸಾಲೆ ನೀನು ನಾನು ಆರಾಮಾಗಿ ತಿಂತಾಯಿದ್ದೀನಿ, ಚಪಾತಿ ಮುರ್ಕೊಂಡು ತಿನ್ನಂಗೆ. ಅವ್ನು ಬಿಸಿ ಅಂತೆ. ಅದೇ ಮನುಷ್ಯ ಮಾತ್ರ ಬಿಸಿ ಹೊಡೆಯೋದು, ಕಾಡು ಮನುಷ್ಯರಿಗೆ ಏನಾಗಲ್ಲ. ನೀವು ಸಂಜೆ ಹೊತ್ತು ಫ್ರೀ ಇದ್ದರೆ ಒಂದು ಟೈಮ್ ಹಿಂಗೆ ವಿಸಿಟ್ ಮಾಡಿ, ಒಂದು ಬಿಸಿ ಹೋಗ್ಬಿಟ್ಟು ತಿನ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಅರಸೂರು ರೋಡಲ್ಲೂ ಇದೆ, ಇಲ್ಲಿದೆ. ಬೇಳೆ ಕಾಯಿ ಒಬ್ಬಟ್ಟು ಚೆನ್ನಾಗಿದಲ್ವ? ಹೌದು. ಅವರು ಟೇಸ್ಟ್ ಒಬ್ರು ಬೇಳೆ ಒಬ್ಬಟ್ಟು ಇಷ್ಟ, ಬರೀ ಬೇಳೆ ಕಾಯಿ ಅಲ್ಲ, ಸುಮಾರು ಒಂದು 20 ಥರ ಮಾಡ್ತಾರೆ ಒಬ್ಬಟ್ಟು. ಬೇಳೆ ಹಸ್ಬೆಂಡು 20 ಥರ, 20 ವೆರೈಟಿ ಇದೆ. ಚಳಿಗೆ ಚೆನ್ನಾಗಿದೆ ತಿನ್ನೋಕ್ಕೆ. ಟ್ರಿಪ್ಪು ಹೋಗೋದ ಅಂದ್ಕೊಂಡಿದ್ದೀವಿ, ಆದಷ್ಟು ಬೇಗ ಅದು ಕೂಡ ಬರುತ್ತೆ ವಿಡಿಯೋ. ಹೋದ್ಮೇಲೆ ತಾನೆ ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು, ಅವಾಗಲೇ ಹೋಗ್ಬೇಕು. ಟೇಸ್ಟ್ ಅಂತೂ ಬೊಂಬಾಟು. ಏನೋ ಗೊತ್ತಿರುತ್ತೆ, ಆಲ್ಮೋಸ್ಟ್ ಮೈಸೂರಲ್ಲಿ ಗೊತ್ತಿರುತ್ತೆ ಎಲ್ಲಿ ಇದು ಅಂತ. ನೀವು ಟೇಸ್ಟ್ ಮಾಡಿರ್ತೀರ. ಕಾಯಿ ಬಿಟ್ಟು ಮಾತ್ರ ಸಕ್ಕತ್ತಾಗೈತೆ. ಕೈಯೆಲ್ಲ ತುಪ್ಪ ಹಂಗಿದೆ. ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಇನ್ನೇನು ಸ್ಟಾಕ್ ಇಟ್ಬಿಟ್ಟು ಕೊಡೋಂಥದ್ದಲ್ಲ. ಇಲ್ಲೇ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಮನೆಗೂ ಆರಾಮಾಗಿ ನೀವು ತೊಗೊಂಡೋಗೋದು. ಬೇಕಾದ್ರೆ ಒಂದು ದಿನ ಇಟ್ಟು ತಿನ್ಬೋದು ಆರಾಮಾಗಿ. ನಮ್ಮ ಹುಡುಗ ಮುಗಿಸ್ತಾಯಿತ್ತು, ಬೇಳೆ ಹೋಗ್ಬಿಟ್ಟು ತಿನ್ಬಿಟ್ಟ. ತಿನ್ಕೋ ಸಾಕು ನನಗೆ. ಸಾಕೊಂಡ್ಬಿಟ್ಟ ಅವನು.
ನೋಡಿದ್ರಲ್ಲ ಒಬ್ಬಟ್ಟು ಟೇಸ್ಟ್ ಮಾಡಿದ್ವಿ, ಒಂದು ಕಾಯಿ ಒಂದು ಒಬ್ಬಟ್ಟು ಇಬ್ಬರು ತಿಂದ್ವಿ. ನಾನು ಕೂಡ ಚೆನ್ನಾಗಿದೆ. ಮನೆಗೆ ಒಂದೆರಡು ತೊಗೊಬಿಟ್ಟಿದ್ದೀನಿ. ಮನೆ ಪಾರ್ಸಲ್ ಕಟ್ಕೊಂಡಿದ್ದಾನೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಬೇರೆ ಕಂಟೆಂಟ್ ಮಾಡಬೇಕಂತ ಆಸೆ ಇದೆ. ಬಟ್ ನಾವು ಕಂಟೆಂಟ್ ಮಾಡೋದು ಇವಾಗ ದೊಡ್ಡದಲ್ಲ, ವೀಡಿಯೋ ರೀಚ್ ಆಗಬೇಕು. ಅದು ನಿಮ್ಮ ವೀಡಿಯೋ ರೀಚ್ ಆಗಿ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಹಿಂಗೆ ಎಲ್ಲ ನಮ್ಮ ಚಾನಲ್ನ ನೋಡ್ಕೊಂಡು ಆಗೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಿಹಿ ಅಷ್ಟೇ ಇಲ್ಲ, ಅಲ್ಲಿ ಖಾರನೂ ಸಿಗುತ್ತೆ ಮತ್ತು ದೋಸೆ ಅದೆಲ್ಲ ಸಿಗುತ್ತೆ. ಸಂಜೆ ಟೈಮ್ ಫ್ರೀ ಇದ್ದರೆ ಬಂದು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟ್ ಇದೆ, ಮನೆಗೂ ತೊಗೊಂಡೋಗಿ ಬಿಸಿ ಬಿಸಿಯಾಗಿ ಒಬ್ಬಿಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಗೈಸ್.